ಪ್ರಿಯಾಂಕ್ ಖರ್ಗೆ ಸೂಚನೆ ಕೊಟ್ಟೆ ಮಾಡಿಸ್ಬಿಟ್ಟಿದಲ್ಲ ಅಂತ. ಮೊಟ್ಟೆ ಕಾಂಗ್ರೆಸ್ ಆಫೀಸಲ್ಲಿ ಯಾಕೆ ಬರಬೇಕು? ಯಾವ ಶಾಲೆಗೆ ತೊಗೊಂಡು ಹೋಗ್ಬೇಕಾದ್ರೆ ಮೊಟ್ಟೆ ಇದಂತ ಪ್ರಶ್ನೆ ಕೇಳಿದ್ರೆ ಅಕ್ಷರಶಃ ಅಶ್ವತ್ಥನಾರಾಯಣಗೆ ತಲೆಗೆ ಬೀಳಬೇಕಾಗಿ ಹೊಡ್ತಾ ಇದೆ. ಅವ್ರ ಜೀಪ್ ಹತ್ತುತ್ತಾರೆ, ಅವ್ರ ಜೀಪ್ ಹತ್ತಂತಿ ದೊಡ್ಡ ಸಾಹಸದ ಕೆಲಸ. ಕಾಂಗ್ರೆಸ್ಗೆ ಬೇಕಾಗಿರುವುದೇ ಸಂಘರ್ಷ. ಕಾಂಗ್ರೆಸ್ನವರು ಬೇಜವಾಬ್ದಾರಿತನದಿಂದ ವರ್ತನೆ ಮಾಡಿದ್ದಾರೆ ಎಂದು ಶಿವಮೊಗ್ಗದಲ್ಲಿ ಶಾಸಕ ಎಸ್.ಎನ್. ಚನ್ನಬಸಪ್ಪ ಗುಡುಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಿನ್ನೆ ನಡೆದ ಘಟನೆಯನ್ನು ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಕೇವಲವಾಗಿ ನೋಡುತ್ತಿದ್ದಾರೆ. ಪೊಲೀಸರ ಬಂಧನದಲ್ಲಿದ್ದ ನಮ್ಮ ಮೇಲೆ ಹಲ್ಲೆ ಯತ್ನ ನಡೆದಿದೆ ಎಂದರೆ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿರಬಹುದು? ಇದರ ಹೊಣೆಯನ್ನು ಪ್ರಿಯಾಂಕ್ ಖರ್ಗೆ ಅವರೇ ಹೊರಬೇಕು. ಶಿವಮೊಗ್ಗದಲ್ಲೂ ಸಹ ಪೊಲೀಸ್ ರಕ್ಷಣೆ ಸರಿ ಇರಲಿಲ್ಲ. ಇದು ಸಹ ಪ್ರಿಯಾಂಕ್ ಖರ್ಗೆ ಸೂಚನೆ ಮೇಲೆ ನಡೆದಿದೆ ಎಂದು ಶಾಸಕರು ಆರೋಪಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಕಚೇರಿಯಿಂದ ತೂರಿದ ಮೊಟ್ಟೆಗಳು ಯಾವ ಶಾಲೆಗೆ ಹೋಗಬೇಕಾದ ಮೊಟ್ಟೆಗಳು ಏನೋ ಗೊತ್ತಿಲ್ಲ. ಆ ಮೊಟ್ಟೆಗಳು ಕಾಂಗ್ರೆಸ್ ಕಚೇರಿಯಲ್ಲಿ ಹೇಗೆ ಬರಲು ಸಾಧ್ಯ ಎಂದು ಚನ್ನಬಸಪ್ಪ ಪ್ರಶ್ನಿಸಿದ್ದಾರೆ. ಸರಿ ತಪ್ಪು ಹೊರೆ ಹಚ್ಚೋದಕ್ಕಿಂತ ಜಾಸ್ತಿ ಅವ್ರು ಬಂದವರು ಏನು ಮಾಡಬೇಕು ಮಾಡ್ಕೊಂಡು ಹೋಗಬೇಕು. ಡಿಪಾರ್ಟ್ಮೆಂಟ್ ಬಗ್ಗೆ ಬೆಂಗಳೂರೊಳಗೆ ಹೇಗೆ ನಡ್ಕೊಳ್ತು, ಶಿವಮೊಗ್ಗದಲ್ಲಿ ಹೇಗೆ ನಡ್ಕೊಳ್ತು. ಇಲ್ಲಿ ಬಂದಾಗ ಬ್ಯಾರಿಕೇಡ್ ಎಲ್ಲಿತ್ತು? ಕಾಂಗ್ರೆಸ್ ಆಫೀಸಿಗೆ ವಿಮರ್ಶ ಕಾರ್ಯಕರ್ತರು ಹೋಗ್ತಾರೆ ಅಂತ ಹೇಳಿದಾಗ ಬ್ಯಾರಿಕೇಡ್ ಎಲ್ಲಿಗೆ ಹಾಕಿದ್ರು? ಇಲ್ಲಿ ಬಿಜೆಪಿ ಆಫೀಸ್ ಮುಂದುಗಡೆಗೆ ಹಾಕ್ತಾರೆ. ಕಾಂಗ್ರೆಸ್ ಆಫೀಸ್ ಮುಂದೆ ಆ ತುದಿ ರಾಘವ್ ಸಾಗರ್ ಮಾಡ್ತಾರೆ, ಈ ಕಡೆಗೊಂದು ಈ ಕಡೆಗೊಂದು ಹಾಕ್ತಾರೆ. ಇಲ್ಲೇ ದ್ವಂದ್ವ ನಿಲುವಿದೆ. ಅದಕ್ಕೆ ಹೇಳಿದೆ ಪ್ರಿಯಾಂಕ್ ಖರ್ಗೆ ಸೂಚನೆ ಕೊಟ್ಟೆ ಮಾಡಿಸ್ಬಿಟ್ಟಿದಲ್ಲ ಅಂತ. ಅಲ್ಲಿ ಕಾಂಗ್ರೆಸ್ ಕಚೇರಿ ಮುಂದೆನೇ ಬಸ್ ತೊಗೊಂಡೋಗ್ಬೇಕು, ಅಲ್ಲೇ ಬಸ್ ಸ್ಲೋ ಆಗಬೇಕು, ಅಲ್ಲೇ ನಿಲ್ಲಿಸ್ಬೇಕು. ನಿಮಗೆ ಅಕ್ಷರಶಃ ಹೇಳ್ತೇನೆ, ಬಸ್ ನಿಲ್ತು ಅಲ್ಲಿ ಆ ಕೋಲನ್ನು ತೆಗೆದು ಹಿಂಗೆ ವಾಪಸ್ ತಳ್ಳಿದವ್ರು ನಾವು. ಆ ಧ್ವಜ ಹೊರಗಡೆ ಬಂತು, NSU ಧ್ವಜ ತೆಗೆದು ಅವ್ರ ಮುಖಕ್ಕೆ ಹಾಕೋದು. ಮೊಟ್ಟೆ ಕಾಂಗ್ರೆಸ್ ಆಫೀಸಲ್ಲಿ ಯಾಕೆ ಬರಬೇಕು? ಕಾಂಗ್ರೆಸ್ ಆಫೀಸಿಂದ ಮೊಟ್ಟೆ ಬರುತ್ತೆ. ಯಾವ ಶಾಲೆಗೆ ತೊಗೊಂಡು ಹೋಗ್ಬೇಕಾದ್ರೆ ಮೊಟ್ಟೆ ಇದಂತ ಪ್ರಶ್ನೆ ಕೇಳಿದ್ರೆ ಏನು ಹಿಂಗೆಲ್ಲ ಹೇಳ್ತೀರಾ ಅಂತ ಕೇಳಲೇಬೇಕಲ್ಲ. ಯಾಕೆಂದರೆ ಮೊಟ್ಟೆ ದುಡ್ಕೊಂಡು ತೊಗೊಂಬರ್ತಾರೆ ನಿಮ್ಮ ಕಾರ್ಯಕರ್ತರು. ಅದಕ್ಕೆ ಯಾವ ಶಾಲೆ ಅಂತ ಕೇಳಬೇಕು ಅಂತ ಅನಿಸ್ಬಿಡ್ತು ನಮಗೆ ಅವತ್ತು. ಅಂದರೆ ವೆಲ್ ಪ್ರಿಪೇರ್ಡ್ ಅಂತ ನಾನು ಹೇಳೋದು. ಮೊಟ್ಟೆ ಹೊಡಿಬೇಕು ಅಂತ ಪ್ಲ್ಯಾನು, ಧ್ವಜದ ಕೋಲುಗಳಲ್ಲಿ ಹೊಡಿಬೇಕು ಅಂತ ಪ್ಲ್ಯಾನು. ಅಕ್ಷರಶಃ ಅಶ್ವತ್ಥನಾರಾಯಣಗೆ ತಲೆಗೆ ಬೀಳಬೇಕಾಗಿ ಹೊಡ್ತಾ ಇದೆ. ಬಿಡಿ, ನಾನು ಹೇಳಿದ್ನಲ್ಲ, ಹೋರಾಟ ಮಾಡಬಾರ್ದು. ನಾವು ಯಾವತ್ತೂ ಯಾರಿಗೂ ಹೇಳಿಲ್ಲ, ನಾವು ಹೋರಾಟಗಾರೇ. ನಾವು ಹೋರಾಟ ಮಾಡಿರೋರೆ. ಆದರೆ ಹೇಗಾಯಿತು ಹೋರಾಟ ಮಾಡಿದ್ರೆ ನನ್ನ ಆಯ್ತಲ್ಲ ವಾಪಸ್ ರಿಪರ್ಕೇಷನ್ ಅದಾಗತ್ತೆ. ಮಾಡಬಾರ್ದು. ನಾವು ಯಾವಾಗೂ ಮಾಡಿಲ್ಲ. ದಿಸ್ ಈಸ್ ಫಸ್ಟ್ ಟೈಮ್. ರಕ್ಷಣಾ ವ್ಯವಸ್ಥೆ ಯೋಚನೆ ಮಾಡಬೇಕು, ಜವಾಬ್ದಾರಿ ಯಾವುದು. ಇಲ್ಲಿ ಬಂದು ಇದು ಎಂಟ್ರಿ ಅಲ್ವಾ? ಈ ಎಂಟ್ರಿ ಒಳಗಡೆ ನೀವು ಬ್ಯಾರಿಕೇಡ್ ಹಾಕ್ಕೊಳ್ತೀರಿ ಅಂತೇಳಿ ಕಾಮನ್ ಸೆನ್ಸ್ ಇದೆ ಅಂತ ಹೇಳಬೇಕು. ಏನು ಹೇಳಬೇಕು ನಾವು? ಅವ್ರ ಜೀಪ್ ಹತ್ತುತ್ತಾರೆ, ಅವ್ರ ಜೀಪ್ ಹತ್ತಂತಿ ಮಾಡ್ತಾರೆ. ದೊಡ್ಡ ಸಾಹಸದ ಕೆಲಸ. ನಾವು ಹುಡುಗರು ಮಾಡಿದ್ರೆ ಅಂತ ಬಿಟ್ಟಿದ್ದೀವಿ. ನಮ್ಮ ಹುಡುಗರು ಮಾಡಿರೋಂಥಕ್ಕೆ ಏನಾದ್ರು ವಿಶೇಷವಾದಂಥ ಪ್ರಯತ್ನ ಮಾಡಿದ್ರೆ ಸರಿಯಲ್ಲ ಅಂತ ಹೇಳ್ತಾ ಇದ್ದೀವಿ.